ವೆಲ್ಕಮ್ ಟು 88ನೇ ಜಾತ್ರೆ ಮಹೋತ್ಸವ ಗುರು. ಆದರೆ ಏನು ಮಾಡ್ತೀಯ, ಲೇಟ್ ಆದ ಕಾರಣದಿಂದ ನಮಗೆ ನೋಡೋ ಸೌಭಾಗ್ಯ ಸಿಕ್ಕಿಲ್ಲ. ಏನೇ ಆಗಲಿ ನಿಮ್ಗೆ ನಮಸ್ಕಾರ ಎಲ್ಲ ಬೆಂಕಿ ಮಂದಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ನಾನು ಕೂತು ಸಖತ್ತಾಗಿದೆ. ಏನ್ರಿ ಅಪ್ಪ ಅಂದ್ರೆ ಒಂದು ದಿನ ಆಯಿತು ವ್ಲಾಗ್ ಮಾಡೋಕ್ಕಾಗಿಲ್ಲ, ಏನೋ ಬೇರೆ ಪ್ರಾಬ್ಲಮ್ನಿಂದ ವೀಡಿಯೋ ಶೂಟ್ ಮಾಡೋಕೆ ಬೇರೆ ಕಡೆ ಆ ಕಡೆ ಭೀ ಹೋಗೋಕ್ಕಾಗಿಲ್ಲ. ಈಗ ಹಂಗಾಗಲ್ಲ, ಬರ್ತಾ ಇರ್ತಾವೆ ವೀಡಿಯೋಗಳು. ಸೊ ಎಲ್ಲರೂ ನೋಡಿರಿ, ನನ್ನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತೆಲ್ಲ ಹಿಡಿದ್ರಿ ಅಂದ್ರೆ ನಾವು ರೇಕುಳಿಗೆ ಶಂಭರಲಿಂಗೇಶ್ವರ ಮುತ್ತಿರೋದು ಒಂದು ಜಾತ್ರೆ ಅದ ರೀ. ಆ ಜಾತ್ರೆದ ನಾವು ಭೀ ನಿಮ್ಗೆ ತೋರಿಸ್ಬೇಕಂತ ಹೇಳಿ ನಡೆದಿದ್ದೇವೆ. ಸೊ ಆಲ್ರೆಡಿ ಗುಡಿ ಎಲ್ಲ ತೋರಿಸಿದೆ, ಮತ್ತು ಭೀ ನಮ್ಮ ಊರ ಕಡೆ ಅಂದ್ರೆ ರೇಕುಳಿಗೆ ಹೆಂಗೆ ತೇರು ಎಳಿತಾರಂಬಂದು ನಿಮಗೆ ತೋರಿಸ್ಬೇಕಂತೇಳಿ ನಾ ನಡೆದಿದ್ದೆ ರೀ ಈಗ ರಾತ್ರಿಗೆ. ಸೊ ಈಗ ನೋಡ್ಬೇಕಂದ್ರೆ ಟೇಮ್ ಆಗ್ಯದ್ರಿ 10 ಹಂಗೆ. ಸೊ ಇಲ್ಲಿ ಹಿಂದರಿ ನಮ್ಮ ಪವನ್ ಅವ್ರಿ, ಇಲ್ಲಿ ನಮ್ಮಲ್ಲಿ ಕಾಕೋರ್ರಿ ಅನಿಲ್ ಅಂತ ಅವ್ರಿಗೆ ನಾವು ಪ್ರೀತಿಲಿಂದ ಅನಿಲ್ ಅಂಬಾನಿ ಅಂತಂತೇವಿ. ಸೊ ಲೇಟ್ ಆಗ್ಯದ. ಸೊ ಹೋಗಾರ ನಡ್ರಿ, ಎಲ್ಲ ಹೆಂಗಿರ್ತದಂಬಂದು ನೋಡ್ತೇವೆ. ಸೊ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ಲತ್ತ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪರಂಪರ ಹಂಗೆ ಮುಗಿದ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸೊ ನಡ್ರಿ. ಲಿಟ್ರಲಿ ತೋಲ್ ಟ್ರಾಫಿಕ್ ಇದ್ದ ಕಾರಣದಿಂದ ನಾವು ಊರು ಹೊರಗೆ ಇಟ್ಟಿದ್ದೇವೆ ಗಾಡಿ. ಸೊ ಎಷ್ಟೇ ಕಷ್ಟಪಟ್ಟು ಬಂದಿದ್ದೇವೆ ಹರಕೆ. ತೇರು ಆಲ್ರೆಡಿ ಮುಗಿಸ್ಯದ ಅಂದ್ರೆ ಎಳ್ದಾರ ತೋಲ್ ಜಲ್ದಿ ಎಳ್ದಾರ. ಈ ವರ್ಷ ಲೇಟ್ ಮಾಡ್ತಿರು. ಸೊ ದುಃಖ ಆಗ್ಲತ್ತದ, ಜರ ತಡ ಏನು. ನಾವಂತೂ ಜಲ್ದಿನೇ ಬಂದಿದ್ದೇವೆ, ಜಲ್ದಿ ಎಳ್ದಾರಂತ ಈ ವರ್ಷ. ಇಲ್ಲ ವರ್ಷ ಲೇಟ್ ಆಯ್ತಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಂಡೇವಿ. ಸೊ ನಡ್ರಿ, ಗುಡಿಯಾಗಿನ ದರ್ಶನ ತೋರಿಸ್ತೇನೆ ನಿಮಗೆ. ಸೊ ಪಬ್ಲಿಕ್ 1 लाख ರೂಪಾಯಿ ಹೋದು ಅಂದ್ರೆ ಅವಾಗ ಕಾರ್ಯ ಕಿಮ್ಮತ್ ಆಯ್ತು. ಜಾತ್ರೆ ಮಹೋತ್ಸವ ಗುರು. ಆದರೆ ಏನು ಮಾಡ್ತೀಯ, ಲೇಟ್ ಆದ ಕಾರಣದಿಂದ ನಮಗೆ ನೋಡೋ ಸೌಭಾಗ್ಯ ಸಿಕ್ಕಿಲ್ಲ. ಏನೇ ಆಗಲಿ ನಿಮ್ಗೆ ನೋಡೋಕ್ಕಂತೂ ಒಂದು ವಿಡಿಯೋ ಹಾಕಿಬಿಡ್ತೀನಿ. ಸೊ ವಿಡಿಯೋ ನೋಡಿರಿ, ನಾವು ನೋಡೋಣ ಬನ್ನಿ. ಜಾತ್ರೆ ಮಾಡಿಕೊಂಡು ದರ್ಶನ ಪಡೆದು ಡೈರೆಕ್ಟ್ ಇಲ್ಲಿಂದ ಬಿಡೋಣ. ಏನು
ಸೊ ಫೈನಲಿ ನಮ್ಮದು ದರ್ಶನ ಎಲ್ಲ ಆಯಿತು. ಸೊ ಏನಾಗ್ಯದ್ರಿ ಅಂದ್ರೆ ಲೇಟು, ನಾವು ಬಿಟ್ಟಿದ್ದೇವೆ 8ಕ್ಕೆ, ಇಲ್ಲಿಗೆ ಬಂದಿದೆ 9ಕ್ಕೆ. ವರ್ಷಿಗೆ 12, 1ಕ್ಕೆ ತೇರು ಎಳೆಯೋದು. ಈ ವರ್ಷ 9 ಗಂಟೆ ಆಗಿಲ್ಲ ಇನ್ನು, ಅದ್ರ ಒಳಗೆ ಎಳ್ದಾರ. ಸೊ ವರ್ಷಿಗೆ ಇಟ್ಟು ಜಲ್ದಿನೇ ಎಳಿತಾರ. ಇಲ್ಲಾಂದ್ರೆ ವರ್ಷಿಗೆ 12, 1 ಗಂಟೆಗೆ ಎಳಿತಿರು. ಸೊ ಜಲ್ದಿ ಎಳಿತಾರ. ಈಗಂತೂ ಪಬ್ಲಿಕ್ ಆಲ್ರೆಡಿ ಓಟೇನು ಇಲ್ಲ, ತೇರು ಎಳೆದ ಕಾರಣದಿಂದ 90% ಪಬ್ಲಿಕ್ ಮನೆಗೆ ಹೋಗ್ಯದ. ಅಂದ್ರೆ ಭೀ ಈ ವರ್ಷ ಓಟೇನು ಧೂಮ್ ಧಾಮ್ ಅನ್ಸಲ್ ಹೋಗ್ಯದ, ಯಾಕಂದ್ರೆ ಪಬ್ಲಿಕ್ ಇಲ್ಲ, ಏನೋ ಆ್ಯಕ್ಟಿವಿಟೀಸ್ಗಳು ಇಲ್ಲ ಇಲ್ಲಿ. ಸೊ ಈಗ ಆಲ್ರೆಡಿ ಏನಿಲ್ಲ ಅಂದ್ರೆ ಒಂದು ಮುದುಕರಿಗೋಸ್ಕರ ಒಂದು ಕಾರ್ಯಕ್ರಮದ ಆಲ್ರೆಡಿ ಗಾನ ಆಳ್ತದ. ಸೊ ಅದೊಂದು ಅದ ರಾತ್ರಿ ಬೆಳಗಾನ, ಮುಂಜಾನೆ ಒಂದು ಕುಸ್ತಿ ಅದ. ಸೊ ನಮಗಂತೂ ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ನಾವು ಬೇರೆ ಕೆಲಸ ಇರೋ ಕಾರಣದಿಂದ ನಾವು ಈಗ ಹೋಗ್ಬೇಕಂತ ಪ್ಲ್ಯಾನ್ ಅದ. ಸೊ ಹೇಳ್ಬೇಕೇನಂದ್ರೆ ತೋಲ್ ದೂರಲಿಂದ ಬಂದಿದ್ದೀವಿ, ಬಟ್ ನಮಗೆ ತೇರು ನೋಡೋದು ತೋಲ್ ಕಾಯಿಸಿತ್ತು, ಜಲ್ದಿ ಹೇಳೋ ಕಾರಣದಿಂದ ನಮಗೆ ನೋಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ವರ್ಷಿಗೆ 12, 11 ಎಳಿತೀರು. ನಾವು ಭೀ ಅದೇ ಟೈಮಿಗೆ ಎಳಿತಾರೋ ಅಂತೇಳಿ ನಾವು ಹಾಗೆ ಜರ ಲೇಟೇ ಮಾಡಿ ಬಂದೇವಿ, 8ಕ್ಕೆ ಬಿಟ್ಟಿದ್ದೇವೆ. ಸೊ ಇಲ್ಲಿಗೆ ಬರೋದು ನೋಡತನ ಜಲ್ದಿನೇ ಹೇಳ್ದಾರ, ಅದ್ರ ಸಲಕ್ಕೆ ನೋಡ್ಲಿಕ್ಕಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ತೋರಿಸೋದಂತೂ ಏನೂ ಉಳಿದಿಲ್ಲ, ಯಾಕಂದ್ರೆ ಆಲ್ರೆಡಿ ನಿಮಗೆ ಎಲ್ಲ ವೀಡಿಯೋದಾಗ ಫಸ್ಟಿನ ವೀಡಿಯೋದಾಗ ಎಲ್ಲ ತೋರಿಸಿದ್ವಿ. ನಿಮಗೆ ಯಾವಾಗ ಅಂದ್ರೆ ಪಾದಯಾತ್ರೆದಾಗ ಎಲ್ಲ ವೀಡಿಯೋ ಗುಡಿದಾಗಲಿ ಎಲ್ಲ ಗುಡಿ ಗುಂಡಗಳಾಗಲಿ ಎಲ್ಲ ತೋರಿಸಿದೆ. ಸೊ ಅದರ ಕಾರಣದಿಂದ ಏನೂ ತೋರ್ಸೋಕೆ ಆಗಲ್ಲ, ಯಾಕಂದ್ರೆ ನೋಡಿಲ್ಲ ಏನಂತ ನೋಡ್ತೀರಿ. ಸೊ ತೇರಿನ ವೀಡಿಯೋ ನಿಮಗೆ ಹಾಕಿದೆ ನೋಡಿರಿ. ಸೊ ನೋಡಿರಿ, ಎಂಜಾಯ್ ಮಾಡಿರಿ, ಹೋಗೋತನ ಲೆಟ್ಸ್ ಗೋ. ನೋಡಿರಿ, ನಾವು ಭೀ ಏನೇನು ಪ್ಲ್ಯಾನ್ ಅದ ಜಾತ್ರೆ ಗೀತ್ರಿ ಮಾಡ್ಕೊಂಡು